ನಾವು ಕೆಲವರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೇವೆ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳು ಮಾಡಬೇಕು. ಇಂತಿಂಥ ಸ್ಥಳಗಳಲ್ಲಿ ಇಂತಿಂಥ ಮಿನಿಸ್ಟರ್ಗಳು ಅದು ನಾನು ಬಿಡುಗಡೆ ಮಾಡ್ತೀನಿ, ನಾಳೆ ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾಲಿಸಬೇಕು. ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನು ಏನಾದರೂ ಬಿಡುಗಡೆ ಮಾಡ್ತೀರಾ? ಖಂಡಿತ ಪ್ರಶ್ನೆಗಳು ಹೇಳ್ತೀವಿ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ವಿಚಾರ ಅಂತ ತಿಳಿಸ್ತೀವಿ ನಾವು. ಸರ್, ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಇದೆಯಲ್ಲ, ಪಾದಯಾತ್ರೆ ಈ ಮೈಸೂರಿಗೆ 9ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾರೆ. ರಾಜ್ಯಾದ್ಯಂತ ಅವರ ವಿರುದ್ಧ ಏನಾದ್ರು ಪಾದಯಾತ್ರೆ ಯಾರಿಗೆ ಮಾಡ್ತಿದ್ದಾರೆ? ನೀವು ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಅಲ್ಲ, ಅವ್ರಿಗೆ ಪ್ರಶ್ನೆ ಕೊಡ್ತಾರೆ. ಇದನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಈಗ ಮೈಸೂರಿಗೆ ಮಾತ್ರ ಸೀಮಿತ. ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮ್ದು. ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಿದ್ದೀನಿ ಅಂತ? ನಿಮ್ಗೂ ಊಟ ಬೇಕಲ್ಲ, ಮಾಧ್ಯಮಕ್ಕೂ ಊಟ ಬೇಕಲ್ಲಪ್ಪ. ನಿಮ್ದೇ ಸರ್ಕಾರ ಇದೆ, ನೀವು ತನಿಖೆ ಮಾಡಬಹುದಲ್ಲ ಬಿಜೆಪಿ? ಅದು ಮಾಡ್ತಾ ಇದೀವಿ. ವಿ ಆರ್ ಆನ್ ದಿ ಜಾಬ್. ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ. ತನಿಖೆ ನಡೀತಾ ಇದೆ. ತನಿಖೆ ಅವರವ್ರ ಇಲಾಖೆಯವರು ಯಾರು ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ. ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾಪ ಮುಚ್ಕೊಂಡು, ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಿ, ವೀರಯ್ಯನವರು ಅವರು ಜೈಲಿಗೆ ಹೋದ್ರು. ಯಾಕೆ ಹೋದ್ರು? 50 ಕೋಟಿ ರೂಪಾಯಿ. ಯಾರಿಗೂ ಗೊತ್ತೇನಿಲ್ವಲ್ಲ ಜೈಲಿಗೆ ಹೋಗಂತ. ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲಿಗೆ ಹೋಗಿದ್ದು. ಹಂಗ ಮೊನ್ನೆ ಇನ್ಯಾರು ಇನ್ನೊಬ್ರು ಜೈಲಿಗೆ ಹೋದ್ರು. ಆ ರೀತಿ ಇನ್ನ ಬೇಕಾದಷ್ಟಿದೆ. ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ. ಅವರು ಬಹಳ ಹರಿಶ್ಚಂದ್ರ ಮೊಮ್ಮಕ್ಕಳು. ಹರಿಶ್ಚಂದ್ರ ಮೊಮ್ಮಕ್ಕಳು. ಆ ಮೊಮ್ಮಕ್ಕಳ ಹೆಸರೆಲ್ಲ ಈಚೆ ತರಬೇಕಲ್ಲ ನಾವು. ಹಗರಣದ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಥವಾ ಸುಮ್ಮನೆ ಬೆದರಿಸಬೇಕು? ನಾವು ಯಾರಿಗೂ ಬೆದರಿಸಂತ ಸಂದರ್ಭ ಇಲ್ಲ. ಸೆಷನ್ ನಡಿಬೇಕಾದ್ರಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಒಂದ್ ಟೈಮ್ನಲ್ಲಿ ಪಾದಯಾತ್ರೆನ ಕೈ ಬಿಡಲಾಗಿತ್ತು, ಮತ್ತೆ ಈಗ ಪಾದಯಾತ್ರೆ ಶುರು ಮಾಡಿದ್ರೆ. ಸೊ ಪಾದಯಾತ್ರೆಗೋಸ್ಕರನೇ ಪ್ರಶ್ನೆಗಳ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಈ ಹಿಂದೆನೇ ರೆಡಿ ಮಾಡಿ ಇಟ್ಕೊಂಡಿತ್ತು. ನಾವು ಅಸೆಂಬ್ಲಿಲೇ ಹೇಳಿದೇವಲ್ಲ ಮುಖ್ಯಮಂತ್ರಿಗಳು. ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗಳ ಕಾರ್ಯಕ್ರಮ ಇರ್ತಿರ್ಲಿಲ್ಲ. ರಿಪ್ಲೈ ಅಸೆಂಬ್ಲಿಲೇ ನಾವು ದಾಖಲೆಗೆ ತಂದು ನಾವು ಬ್ರಾಟ್ ಇಟ್ ಆನ್ ರೆಕಾರ್ಡ್. ಸರ್, ಈ ಟೈಮಲ್ಲಿ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ ಅಂತಾರೆ. ಡ್ಯಾಮ್ ಎಲ್ಲ ತುಂಬಿದೆ. ಡ್ಯಾಮ್ ಎಲ್ಲ ತುಂಬಿದ ಮೇಲೂ ಈ ತರ ಪಾದಯಾತ್ರೆ ಮಾಡ್ತಿದಾರಲ್ಲ, ಅವರ ಅಭಿವೃದ್ಧಿ ಅಂತ ನೀವು ಕೇಳಿದ ಈಗ ನೀವು ಅವ್ರಿಗೆ ಪ್ರಶ್ನೆ ಕೇಳಿದ್ರು, ನಾವು ಅವ್ರಿಗೆ ಪ್ರಶ್ನೆ ಕೇಳಿದ್ವಿ. ನಾನು ಯಾಕೆ ನೀವು ಪಾದಯಾತ್ರೆ ಮಾಡಬೇಡ ಅಂತ ಹೇಳಿ? ವಿ ವೆಲ್ಕಮ್. ಅವರು ಪಾದಯಾತ್ರೆ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ. ಪಾಪ ಅವ್ರು ಮಾಡಬೇಕು, ತಪ್ಪೇನಿಲ್ಲ. ಅವ್ರಿಗೆ ಇನ್ನೂ ಅನುಭವ ಇಲ್ಲ. ಈಗ ಹೊಸದಾಗಿ ಏನೋ ನಾವು ಮಾಡಿದ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿಲ್ಲ. ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಬಹಳ ವಿಚಾರ ಗಮನಿಸಬೇಕು. ಹೀಗೆ ಗಂಟುಗಟ್ಟಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆಗಳು ಬಂತು ಅಂತಾರೆ. ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನ ಮಧ್ಯಾಹ್ನ ಇಟ್ಕೊಬಿಟ್ಟಿದ್ದೀವಿ. 12:30 ಬೆಳಗ್ಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ದೀವಿ. ನೀವೆಲ್ಲ ಸಭೆಯಲ್ಲೂ ಭಾಗವಹಿಸ್ತೀರಾ ಸರ್? ಅಥವಾ ಸಿಎಂ ಯಾವ ಸಭೆಗೆ ಬರ್ತಾರಂತ? ಯಾವ ಡಿಸ್ಟಿಕ್? ಸಿಎಂ ಕಾರ್ಯಕರ್ತನೇ, ಡಿಸಿಎಂ ಕಾರ್ಯಕರ್ತರೆ, ಎಂಎಲ್ಎಗಳು ಕಾರ್ಯಕರ್ತರು, ಮಂತ್ರಿಗಳು ಕಾರ್ಯಕರ್ತರು. ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ನೀವು ಹೋಗಿ ನರೇಗೆ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ. ಸಿಎಂಗೂ ಹೇಳಿದ್ದೀವಿ, ಕೆಲವು ಕಡೆ ಎಮರ್ಜೆನ್ಸಿ ನರೇಗೆ ಹೋಗ್ಬೇಕು ಅಂತ ಹೇಳಿದ್ದೇವೆ. ಪಕ್ಷ ಹೇಳಿದೆ ಅವರಿಗೆ, ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ. ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಡಿ, ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡಿದೆ. ಪಾರ್ಲಿಮೆಂಟ್ ಬಿಟ್ಟು ಬರಬೇಕು, ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲರೂ ಬಂದ್ಬಿಡ್ತಾರೆ. ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದ್ದೇನೆ. ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಬಳ್ಳಿ ಧಾರವಾಡದಿಂದ ಅವ್ರು ಬಂದಿದ್ದಾರೆ, ಮಂಗಳೂರಿಂದ ಇವ್ರು ಬಂದಿದ್ದಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಬರ್ತೀವಿ. ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಆಡಳಿತವನ್ನು ಕೊಡಬೇಕು. ಭ್ರಷ್ಟ ಬಿಜೆಪಿಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ